ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಾಯಿತು. ಅವರ ಜೊತೆಗೆ ಸಚಿವರು ಕೂಡ ಪ್ರಮಾಣ ವಚನವನ್ನು ತೆಗೆದುಕೊಂಡಾಗಿದೆ. ಆದರೆ ಯಾರಿಗೆ ಯಾವ ಖಾತೆ ಅಂತ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಅಳೆದು ತೂಗಿ ಅಮಿತ್ ಶಾಗೆ ಗೃಹ ಸಚಿವರನ್ನಾಗಿ ಮಾಡಿದ್ದಾರೆ. ಅಗೇನ್ ಗೃಹ ಸಚಿವರಾಗಿ ಮುಂದುವರಿತಾ ಇದ್ದಾರೆ ಅಮಿತ್ ಶಾ. ರಕ್ಷಣಾ ಖಾತೆಯನ್ನ ನಿರೀಕ್ಷೆಯಂತೆ ರಾಜನಾಥ್ ಸಿಂಗ್ಗೆ ನೀಡಲಾಗಿದೆ. ಇನ್ನು ಜೈಶಂಕರ್ಗೆ ವಿದೇಶಾಂಗ ಖಾತೆ, ಗಡ್ಕರಿಗೆ ಅಗೇನ್ ಸಾರಿಗೆ ಮತ್ತು ಹೆದ್ದಾರಿ. ಜೆಡಿಯು ಪಕ್ಷಕ್ಕೆ ರೈಲ್ವೆ ಖಾತೆ ಬಿಟ್ಟು ಕೊಟ್ಟಿಲ್ಲ ಬಿಜೆಪಿ. ಅಶ್ವಿನಿ ವೈಷ್ಣವ್ಗೆ ರೈಲ್ವೆ ಖಾತೆಯನ್ನ ನೀಡುವಂಥ ಉಮೇದು ಹೊಂದಲಾಗಿದೆ. ಇನ್ನು ಬಿಜೆಪಿ ಸಚಿವರಿಗೆ ಪ್ರಮುಖ ಖಾತೆಗಳ ಹಂಚಿಕೆ ಮೇಲ್ನೋಟಕ್ಕಿಲ್ಲಿ ಸ್ಪಷ್ಟವಾಗ್ತಾ ಇದೆ. ಅಜಯ್ ತಮ್ಟಾ ಸಾರಿಗೆ ಮತ್ತು ಹೆದ್ದಾರಿ ರಾಜ್ಯ ಖಾತೆಯ ಸಚಿವ, ಹರ್ಷ ಮಲ್ಹೋತ್ರಾ ಸಾರಿಗೆ ಮತ್ತು ಹೆದ್ದಾರಿ ರಾಜ್ಯ ಖಾತೆ. ಮೋದಿ ಕೆಲವಷ್ಟು ಪ್ರಮುಖವಾದ ಖಾತೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಯಾರಿಗೆ ಯಾವ ಖಾತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ವಿ. ಯಾರಿಗೆ ಯಾವ ಖಾತೆ ಹೇಗೆ ಹಂಚಿಕೆ ಮಾಡಲಾಗಿದೆ, ಯಾವ ಮಾನದಂಡ ನೋಡಿ. ಕಳೆದ ಬಾರಿಯೂ ಕೂಡ ಅಮಿತ್ ಶಾ ಗೃಹ ಖಾತೆಯನ್ನು ಹೊಂದಿದ್ರು. ಅಗೇನ್ ಮುಂದುವರಿಸಲಾಗಿದೆ. ರಾಜನಾಥ್ ಸಿಂಗ್ಗೆ ರಕ್ಷಣಾ ಖಾತೆ, ಜೈಶಂಕರ್ಗೆ ವಿದೇಶಾಂಗ ಖಾತೆ, ಗಡ್ಕರಿಗೆ ರಾಷ್ಟ್ರೀಯ ಹೆದ್ದಾರಿ. ಆದರೆ ಸಮ್ಮಿಶ್ರ ಸರ್ಕಾರದ ಭಾಗವಾಗಿರುವಂಥ, ಮೈತ್ರಿಕೂಟದ ಭಾಗವಾಗಿರುವಂಥ ಜೆಡಿಯುಗೆ, ಟಿಡಿಪಿಗೆ ಯಾವ ಖಾತೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾದ ಖಾತೆಗಳನ್ನು ಬಿಜೆಪಿ ತನ್ನ ಮಡಿಲಿಗೆ ಹಾಕಿಕೊಂಡಿದೆ. ಬಿಜೆಪಿ ಹಾಗೆ ನೋಡಿದರೆ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಮುಖವಾದ ಪ್ರಬಲವಾದ ಖಾತೆಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಅನ್ನೋದು ಈ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನೋಡಿ, ರೈಲ್ವೆ ಖಾತೆ ಅದು ಜೆಡಿಯುಗೆ ಹೋಗುತ್ತೆ ಅಂತ ಅನೇಕರು ಅಂದುಕೊಂಡಿದ್ರು. ಆದರೆ ಅದು ಸಾಧ್ಯವಾಗಿಲ್ಲ. ಗಮನಿಸ್ತಾ ಇದ್ದೀವಿ. NDA 3.0 ಸಂಪುಟದ ಸಚಿವರು ಯಾರ್ಯಾರು ಅಂತ ಹೇಳಿ, ಯಾವ ಖಾತೆ ಅಂತ ಹೇಳಿ. ನಿತಿನ್ ಗಡ್ಕರಿ ಕಳೆದ ಅವಧಿಯಲ್ಲೂ ಕೂಡ ಅದೇ ಖಾತೆ ಇತ್ತು. ಈ ಬಾರಿ ನೋಡಿ ಯಾರ್ಯಾರು ಸಚಿವರಿದ್ದಾರೆ ಅಂತ ತೋರಿಸ್ತಾ ಇದ್ದೀವಿ. ಖಾತೆ ಹಂಚಿಕೆಯ ವಿವರವನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. HD ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದು ಭಾರಿ ಕುತೂಹಲ ಹಾಗೆ ಮುಂದುವರಿತಾ ಇದೆ. ನಿರ್ಮಲಾ ಸೀತಾರಾಮನ್ ಅನೇಕರು ಅಂದುಕೊಂಡಂತೆ ಅವ್ರಿಗೂ ಹಣಕಾಸು ಇಲಾಖೆ ಸಿಗುತ್ತೆ ಅಂತ ಹೇಳಿ. ಇನ್ನು ಪಿಯೂಷ್ ಗೋಯಲ್ ಮಹಾರಾಷ್ಟ್ರದಿಂದ ಸಚಿವರಾಗ್ತಾ ಇದ್ದಾರೆ. ಇನ್ನು ವಿ ಸೋಮಣ್ಣ ಕರ್ನಾಟಕದಿಂದ, ಧರ್ಮೇಂದ್ರ ಪ್ರಧಾನ್ ಒಡಿಶಾದಿಂದ. ಒಂದೊಂದಾಗಿ ಖಾತೆಯ ವಿವರಗಳು ಈಗ ಸಿಗ್ತಾ ಇದೆ. NDA ಸರ್ಕಾರದಲ್ಲಿ ಮಂತ್ರಿಯಾಗುತ್ತಿರುವ ನೂತನ ಮಂತ್ರಿಗಳಿಗೆ ಖಾತೆ ಹಂಚಿಕೆ ವಿಚಾರ ಇವತ್ತು ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿಯೂ ಕೂಡ ಕೆಲವಷ್ಟು ಪ್ರಮುಖವಾದ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ.